ಡ್ರೈ ಫ್ರೂಟ್ಸ್ನ ಈ ಥರ ಎಲ್ಲ ತಿನ್ನಬಾರ್ದು. ಬಾದಾಮಿನ ನೀರೆಲ್ಲ ಹಾಕಿ ನೆನೆ ಹಾಕಿ ತಿನ್ನಬೇಕು. ನಾನು ಕ್ಲೀನ್ ಮಾಡ್ತಿದ್ನಲ್ಲ, ಅಕ್ರೋಟು ಮತ್ತು ಬಾದಾಮಿ ಗೋಡಂಬಿನ ಇಟ್ಕೊಂಡು ಕ್ಲೀನ್ ಮಾಡ್ತಿದ್ದೆ. ಹಾಗೆ ಸುಮ್ಮನೆ ಬಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಳಗ್ಗೆನೇ ಎದ್ದು ಡ್ರೈ ಫ್ರೂಟ್ಸಲ್ಲಿ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಯಾವಾಗಲೂ. ಯಾಕೆಂದರೆ ಕಾಫಿ ಟೀ ಕುಡಿಯೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಆಮೇಲೆ ನೋಡಿ, ಈ ಪಿಸ್ತಾ ಇದೆಯಲ್ಲ, ಪಿಸ್ತಾದಲ್ಲಿ ಪೋಷಕಾಂಶ ತುಂಬ ಇದೆ. ಈ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನೆಲ್ಲ ಕಡಿಮೆ ಮಾಡುತ್ತೆ. ಆಮೇಲೆ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಮಾಡುತ್ತೆ. ಅದರಿಂದ ಈ ಪಿಸ್ತಾ ಒಳ್ಳೆಯದು. ಈ ಒಣ ದ್ರಾಕ್ಷಿ ನೋಡಿ, ರಕ್ತವನ್ನು ಕ್ಲೀನ್ ಮಾಡುತ್ತೆ, ಮತ್ತು ತಂಪು, ಮತ್ತು ಹೃದಯದ ಸಂಬಂಧ ಕಾಯಿಲೆಗಳನ್ನು ಗುಣಪಡಿಸುತ್ತೆ. ಅಷ್ಟು ಒಳ್ಳೆಯ ಇದಿದೆ ಇದು ದ್ರಾಕ್ಷಿಗೆ. ಗೋಡಂಬಿ ನೋಡಿ, ಅದು ಅತಿ ಹೆಚ್ಚು ಆರೋಗ್ಯಕರವಾದದ್ದು, ಕಣ್ಣಿಗೆ ಒಳ್ಳೆಯದು, ನಮ್ಮ ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ತದೆ. ಮತ್ತು ಈ ಬಾದಾಮಿ ನೋಡುವಾಗ ಅದನ್ನು ನೆನೆಸಿಟ್ಟು 4 ತಿಂದರೆ ಬೆಳಗ್ಗೆ ಡೈಲಿ ಒಳ್ಳೆಯದು. ಅದು ಮಲಬದ್ಧತೆಗಳನ್ನ ನಿವಾರಣೆ ಮಾಡುತ್ತೆ. ಅದರಲ್ಲಿ ತುಂಬ ನಾರಿನಂಶ ಇದೆ, ಮೆದುಳಿಗೆ ಒಳ್ಳೆಯ ಶಕ್ತಿ ಕೊಡುತ್ತೆ. ಅದು ತುಂಬ ಒಳ್ಳೆಯದು. ಮತ್ತು ಈ ಉತ್ತುತ್ತೆ ಅಂತಾರೆ, ಇಲ್ಲ ಒಣ ಖರ್ಜೂರ ಅಂತಾರೆ. ಇದು ಮೂಳೆಗಳಿಗೆ ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ. ಈ ಸಂಧಿವಾತ ಒಂಥರ ಆ ಥರ ಇದೆಲ್ಲ ಇದ್ದಿದ್ದನ್ನೆಲ್ಲ ಚೆನ್ನಾಗಿ ಗುಣಪಡಿಸುತ್ತೆ. ಈ ಡ್ರೈ ಫ್ರೂಟ್ಸ್ಗಳಲ್ಲಿ ತುಂಬ ಒಳ್ಳೆಯ ಆರೋಗ್ಯಕರವಾದ ಅಂಶಗಳಿದೆ. ಆದರೆ ಅತಿಯಾಗಿ ತಿಂದರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರೆ ನೋಡಿ, ಆ ಥರ ಅತಿಯಾಗಿ ತಿನ್ನಕ್ಕೆ ಹೋಗಬಾರ್ದು. ನೆನೆಸಿಟ್ಟು ಅದನ್ನು ಯೂಸ್ ಮಾಡಬೇಕು, ತುಂಬ ಒಳ್ಳೆಯದು. ನೀರನ್ನ ತೊಳೆದು ಬಿಟ್ಟು ಒಂದು ಸರಿ ಚೆಲ್ಲಿದ್ದೀನಿ. ಈಗ ನೆನೆಯೋಕ್ಕೆ ನೀರು ಹಾಕಿಡ್ತೀನಿ. ಪಿಸ್ತಾ, ಉತ್ತುತ್ತೆ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಒಣ ದ್ರಾಕ್ಷಿ ಎಲ್ಲ ನೋಡಿ. ಫ್ಲ್ಯಾಕ್ಸ್ ಸೀಡ್ಸ್ ಅರ್ಧ ಸ್ಪೂನು, ಚಿಯಾ ಸೀಡ್ಸ್ ಅರ್ಧ ಸ್ಪೂನು. ಇದನ್ನು ನೀರಿಗೆ ಹಾಕಿ ನೆನೆ ಹಾಕ್ತೀನಿ ರಾತ್ರಿ. ತುಂಬ ಒಳ್ಳೆಯದು, ಇದು ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ಒಳ್ಳೆಯದೇ, ಉಪಯೋಗಿಸ್ಬೇಕಷ್ಟೆ. ಚಿಯಾ ಸೀಡ್ಸ್ಗೆ ಸ್ವಲ್ಪ ನೀರು ಹಾಕಿ ಚಿಯಾ ಸೀಡ್ಸ್ ನೆನೆ ಹಾಕಬೇಕು. ಫ್ಲ್ಯಾಕ್ಸ್ ಸೀಡ್ಸಿಗೆ ಸ್ವಲ್ಪ ನೀರು ಹಾಕಿ ನೆನೆ ಹಾಕಬೇಕು. ಚೆನ್ನಾಗಿದು ರಾತ್ರಿ ಎಲ್ಲ ನೆನಿಬೇಕು. ಉತ್ತುತ್ತೆದು ಬೀಜ ಎಲ್ಲ ಬಿಡಿಸಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸಿಂದು ಜ್ಯೂಸ್ ಮಾಡೋಕ್ಕೆ ಎಲ್ಲ ಉತ್ತುತ್ತೆದು ಬೀಜ ಬಿಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಳ್ಳೋಣ ಮಿಕ್ಸಿಗೆ. ಪಿಸ್ತಾ, ಬಾದಾಮಿ, ಗೋಡಂಬಿ ಇದನ್ನೆಲ್ಲ ಇದು ನಾವು ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ ಎಲ್ಲರೂ ಕುಡಿದ್ಬಿಡ್ತೀವಿ. ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದ್ದೀನಿ. ಇದಕ್ಕೆ ಕಲ್ಲು ಸಕ್ಕರೆ ಹಾಕ್ಕೊಳ್ತೀನಿ ನಾನು. ಕಲ್ಲು ಸಕ್ಕರೆನ ಪುಡಿ ಮಾಡಿದ್ದೀನಿ ನೋಡಿ. ಕಲ್ಲು ಸಕ್ಕರೆ ಎಷ್ಟು ಬೇಕು ಅದಕ್ಕೆ ಅಷ್ಟು, ಇದಕ್ಕೆ ಕಲ್ಲು ಸಕ್ಕರೆ ತಂಪು ತುಂಬ, ಅದಕ್ಕೆ ಹಾಕಿದ್ದೀನಿ. ಇದಕ್ಕೆ ಹಾಲು ಹಾಕ್ತೀನಿ, ಕಾಯಿಸಿರುವಂಥ ಗಟ್ಟಿ ಹಾಲು. ಸ್ವಲ್ಪ ಹಾಲಾಕ್ಬಿಟ್ಟು ಮಿಕ್ಸಿಗೆ ಹಾಕ್ತೀನಿ. ಮಿಕ್ಸಿಗೆ ಹಾಕೋಣ. ಈಗ ಎಲ್ಲ ಹಾಕಿದ್ದೀನಿ. ಉತ್ತುತ್ತೆ, ಗೋಡಂಬಿ, ಪಿಸ್ತಾ, ಬಾದಾಮಿ, ಕಲ್ಲು ಸಕ್ಕರೆ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು, ಚಿಯಾ ಸೀಡ್ಸ್ನ 1/2 ಸ್ಪೂನಷ್ಟು ನೆನೆ ಹಾಕಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಎರಡೂ ಹಾಕಿದ್ದೀನಿ. ಮಿಕ್ಸಿ ಮಾಡೋಣ ಈಗ. ಮಿಕ್ಸಿಗೆ ಹಾಕಿದ್ದೀನಿ. ಜ್ಯೂಸ್ ರೆಡಿಯಾಗಿದೆ. ಇವಾಗ ಡ್ರೈ ಫ್ರೂಟ್ಸ್ದು ಜ್ಯೂಸ್ ರೆಡಿಯಾಗಿದೆ. ಎಲ್ಲರೂ ಬೆಳಗ್ಗೆನೇ ಒಂದೊಂದು ಗ್ಲಾಸ್ ಕುಡಿದ್ಬಿಡ್ತೀವಿ. ಆಮೇಲೆ ಚಿಯಾ ಸೀಡ್ಸ್ ಸ್ವಲ್ಪ ಹಾಕ್ತೀವಿ ಅದರೊಳಗೆ. ಅರ್ಧ ಆಡ್ಸೋಕ್ಕೂ ಹಾಕಿರ್ತೀವಿ. Wow, super. Thank you.
ಬಾದಾಮಿನ ನೆನೆಸಿ ತಿನ್ನೋದಾದರೆ ಸಿಪ್ಪೆ ಸುಲಿತೀವಿ, ಮಿಕ್ಸಿಗೆ ಹಾಕೋದ್ರಿಂದ ಸುಲಿಯಲ್ಲ. ತುಂಬ ಟೇಸ್ಟಾಗಿದೆ, ಸೂಪರ್. ಮಾಡಿಕೊಂಡು ಕುಡೀರಿ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು.